Dear students, today we are discussing about terminal potential difference of a cell. ಲಾಸ್ಟ್ ಕ್ಲಾಸಲ್ಲಿ ಎರಡು ಇಂಪಾರ್ಟೆಂಟು ಡೆಫಿನೇಷನ್, ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಎ ಸೆಲ್ 1 ಮಾರ್ಕ್ಸು, ಇ ಎಮ್ ಎಫ್ ಆಫ್ ಎ ಸೆಲ್ 1 ಮಾರ್ಕ್ಸು, ಎರಡು ಕಡೆದು 2 ಮಾರ್ಕ್ಸ್. ಒನ್ ಮೋರ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ಎ ಸೆಲ್ ಅಂತ. The terminal potential difference is defined as the potential difference between the cell at closed circuit. ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಥರ ಒಂದು ಸರ್ಕ್ಯೂಟ್ ಅಂದ್ಕೊಡಿ, ದಿಸ್ ಈಸ್ ಕಾಲ್ಡ್ ಸೆಲ್. ಸೊ ದೊಡ್ಡ ಲೈನ್ ಪಾಸಿಟಿವ್, ಸ್ಮಾಲ್ ಲೈನ್ ನೆಗೆಟಿವ್, ದಿಸ್ ಈಸ್ ಎ ಸೆಲ್. ಈ ಸೆಲ್ ಮಸ್ಟ್ ಬಿ ಕ್ಲೋಸ್ ಅಂತಂದರೆ ಏನೋ ಒಂದು ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿರಬೇಕು. ಈ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆದಾಗ ಈ ಟರ್ಮಿನಲ್ಸ್ ಮಧ್ಯೆ ಏನು ಪೊಟೆನ್ಷಿಯಲ್ ಬರುತ್ತಲ್ಲ ಅದನ್ನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ಎ ಸೆಲ್ ಅಂತ ಕರೀತಾರೆ. ಓಕೆ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಟರ್ಮಿನಲ್ ಆಫ್ ಎ ಸೆಲ್ ವೆಟ್ ಸೆಲ್ ಈಸ್ ಕ್ಲೋಸ್ಡ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಏನು ಕರಿತೀವಿ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಇ ಎಮ್ ಎಫ್ಗೆ ಫಾರ್ಮುಲಾ ಇದೆ. ಇ ಎಮ್ ಎಫ್ ಇ ಈಸ್ ಈಕ್ವಲ್ ಟು ಐ ಇಂಟು ಆರ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ಪ್ಲಸ್ ಐ ಇಂಟು ಸ್ಮಾಲ್ ಆರ್. ಲಾಸ್ಟ್ ಇಕ್ವೇಷನಲ್ಲಿ ಇದನ್ನು ಯೂಸ್ ಮಾಡಿದ್ದು. ಓಕೆ, ಇಲ್ಲಿ ಐ ಇಂಟು ಆರು ಇಲ್ಲೇ ಇಟ್ಕೊಳ್ಳಿ, ಕ್ಯಾಪಿಟಲ್ ಐ ಇಂಟು ಆರ್. ಸೊ ಪ್ಲಸ್ಸು ಕ್ಯಾಪಿಟಲ್ ಐ ಇಂಟು ಸ್ಮಾಲ್ ಆರ್ ಈ ಕಡೆ ಬರೋದಾಗುತ್ತೆ, ಇ ಮೈನಸ್ ಐ ಇಂಟು ಆರ್ ಆಗುತ್ತೆ. ಸೊ ದಿಸ್ ಈಕ್ವೇಷನ್ ವಿ ಕ್ಯಾನ್ ರೈಟ್ ಐ ಇಂಟು ಆರ್ ಇಸ್ ಈಕ್ವಲ್ ಟು ಇ ಮೈನಸ್ ಐ ಇಂಟು ಆರ್. ಸೊ ಇಯರ್ ವಿ ಈಕ್ವಲ್ಸ್ ಐ ಆರ್. ವಾಟ್ ಈಸ್ ಓಮ್ಸ್ ಲಾ? ವಿ ಈಸ್ ಈಕ್ವಲ್ ಟು ಐ ಆರ್. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಈಸ್ ಈಕ್ವಲ್ ಟು ಸೊ ಇ ಇಂಟು ಐ ಮೈನಸ್ ಆರ್. ದಿಸ್ ಈಸ್ ದ ಇಂಪಾರ್ಟೆಂಟ್ ಈಕ್ವೇಷನ್. ಈ ಈಕ್ವೇಷನ್ಲಿ ಮುಂದೆ ಡಿರೈವೇಷನ್ ಬರುತ್ತೆ, ವೋಲ್ಟೇಜ್, ಇ ಎಮ್ ಎಫ್, ಕರೆಂಟ್, ಇಂಟರ್ನಲ್ ರೆಸಿಸ್ಟೆನ್ಸ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟ್ಸ್. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ವೋಲ್ಟ್ಸ್. ಓಕೆ, ಸೊ ಇದಿಷ್ಟು ಒಂದು ಟಾಪಿಕ್. ನೆಕ್ಸ್ಟು ಇನ್ನೊಂದು ಕ್ವಶನ್ ಕೇಳ್ತಾನೆ. ಏನು ಕೇಳ್ತಾನಪ್ಪ ಅಂದರೆ, ಎಕ್ಸ್ಪ್ಲೈನ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ದ ಇ ಎಮ್ ಎಫ್ ಆಫ್ ಎ ಸೆಲ್. 1 ಮಾರ್ಕ್ಸಿಗೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. ಇಂಪಾರ್ಟೆಂಟ್. ಸೊ ನಾನು ಏನೇನು ಕ್ಲಾಸ್ ಇಲ್ಲ ನೋಟ್ಸಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದೀನೋ ಅದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನೇ ಮಾಡ್ತಾ ಇರೋದು. ಓಕೆ, ಯಾವಾಗ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸು ಮತ್ತು ಇ ಎಮ್ ಎಫ್ ಈಕ್ವಲ್ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದೆ. Already we know that what is Ohm's law? V is equal to I into R. Okay, V is equal to R ನ ಹಂಗೆ ಇಟ್ಕೋತೀನಿ. ಸೊ ಐ ಜಾಗದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೆನ್ನೆ ಡಿರೈವ್ ಮಾಡಿದ್ವಿ. ದ ಮೇನ್ ಕರೆಂಟ್ ಇಸ್ ಈಕ್ವಲ್ ಟು ಇ ಎಮ್ ಎಫ್ ಆಫ್ ಎ ಸೆಲ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆಲ್ರೆಡಿ ಡಿಸ್ಕಷನ್. ಅದ್ರ ಪ್ರಕಾರ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಓಕೆ, ವಿ ಇಸ್ ಈಕ್ವಲ್ ಟು, ಸೊ ಈ ಆರ್ನ ಹಂಗೆ ಇಟ್ಕೋತೀನಿ, ಇ ಡಿವೈಡೆಡ್ ಬೈ ಈ ಡಿನಾಮಿನೇಟ್ರಲ್ಲಿ ಕ್ಯಾಪಿಟಲ್ ಆರ್ನ ಕಾಮನ್ ತೊಗೋತೀನಿ. ಕ್ಯಾಪಿಟಲ್ ಆರ್ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳ್ಕೊಳುತ್ತೆ 1, ಇಲ್ಲಿ ಸ್ಮಾಲ್ ಆರ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್. ನೋಡಿ, ಯು ಕ್ಯಾನ್ ಇಮ್ಯಾಜಿನ್ ಮಲ್ಟಿಪ್ಲೈ ಬೈ ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ದ ರಿಮೈನಿಂಗ್ ಇಸ್ ಸ್ಮಾಲ್. ಸೊ ನೌ ಯು ಹ್ಯಾವ್ ಟು ಟೇಕ್ ಕ್ಯಾಪಿಟಲ್ ಆರ್ ಕಾಮನ್. ಕ್ಯಾಪಿಟಲ್ ಆರ್ ಆಯಿತು, 1 ಉಳ್ಕೊಂತು, ಇಲ್ಲಿ ಕ್ಯಾಪಿಟಲ್ ಆರ್ ಇದೆ, ಆಚೆ ಹೋಯಿತು, ಸ್ಮಾಲ್ ಆರ್ ಬೈ ಕ್ಯಾಪಿಟಲ್ ಆರ್. ನಾವು ಆರ್ ಏನಾಗುತ್ತೆ, ಕ್ಯಾನ್ಸಲ್. ಓಕೆ, ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇ ಡಿವೈಡೆಡ್ ಬೈ 1 ಪ್ಲಸ್ ಸ್ಮಾಲ್ ಆರ್ ಬೈ ಕ್ಯಾಪಿಟಲ್ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಇನ್ ದಿಸ್ ಈಕ್ವೇಷನ್, ಈ ಈಕ್ವೇಷನಲ್ಲಿ ವೆನ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ದ ಇ ಎಮ್ ಎಫ್ ಆಫ್ ದ ಸೆಲ್. ಸೊ ಯಾವಾಗ ಇ ಎಮ್ ಎಫ್ ಆಫ್ ಎ ಸೆಲ್ ಮತ್ತು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಕ್ವಲ್ ಆಗುತ್ತೆ ಅಂದರೆ, ಸೊ ನೋಡಿ 2 ಕೇಸ್. ಫಸ್ಟ್ ಕೇಸ್, ಇಫ್ ಸ್ಮಾಲ್ ಆರ್ ಈಕ್ವಲ್ 0, ಇಫ್ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು 0. ನೋಡಿ, ಸ್ಮಾಲ್ ಆರ್ ಈಕ್ವಲ್ 0 ಆಯಿತು ಅಂದರೆ ಇಟ್ ಬಿಕಮ್ 0 ಬೈ ಆರ್ ಇಟ್ ಇಸ್ ನಥಿಂಗ್ ಬಟ್ 0 ಪ್ಲಸ್ 1 ಆಗುತ್ತೆ, ಇ ಬೈ 1 ಆದಾಗ ಇ ಆಗುತ್ತೆ, ವಿ ಈಸ್ ಈಕ್ವಲ್ ಟು ಇ ಆಯಿತು. ಸೆಕೆಂಡ್ ಕೇಸ್, ವೆನ್ ಕ್ಯಾಪಿಟಲ್ ಆರ್ ಈಕ್ವಲ್ಸ್ ಇನ್ಫಿನಿಟಿ. ಇದು ಇನ್ಫಿನಿಟಿ ಆದರೆ ನ್ಯೂಮರೇಟ್ರು ನೆಗ್ಲಿಜಬಲ್, ಡಿವೈಡ್ ಬೈ ಇನ್ಫಿನಿಟಿ ಇಟ್ ನಥಿಂಗ್ ಬಟ್ ನಿಯರ್ಲಿ ಈಕ್ವಲ್ ಟು 0.
ಸೊ ಸೇಮ್ ಆವಾಗ ವಿ ಈಕ್ವಲ್ಸ್ ಎ ಆಗುತ್ತೆ. 2 cases. In these 2 cases, so small r is not equal to 0, it cannot possible practically, but it can possible only ideally. Means practical ಆಗಿ ಇಂಟರ್ನಲ್ ರೆಸಿಸ್ಟೆನ್ಸು 0 ಆಗಲ್ಲ, ಬಿಕಾಸ್ ಈಚ್ ಸೆಲ್ ಆಫರಿಂಗ್ ಎ ಸಮ್ ಆಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಅಂದರೆ ಎಲ್ಲ ಸೆಲ್ಲಲ್ಲೂ ಇಂಟರ್ನಲ್ ರೆಸಿಸ್ಟೆನ್ಸು ಇದ್ದೇ ಇರುತ್ತೆ, ನೀವು 0 ತೊಗೊಳಕ್ಕೆ ಬರಲ್ಲ, ಹಾಗಾಗಿ ಇಟ್ ಕೆನಾಟ್ ಬಿ ಪಾಸಿಬಲ್. ಬಟ್ ಇಟ್ ಕ್ಯಾನ್ ಬಿ ಪಾಸಿಬಲ್. ಆರ್ ಈಕ್ವಲ್ಸ್ ಸರ್, ಆರ್ ಈಕ್ವಲ್ಸ್ ಇನ್ಫಿನಿಟಿ ಮೀನ್ಸ್ ಸೊ ಅಟ್ ಓಪನ್ ಸರ್ಕ್ಯೂಟ್, ಅಟ್ ಓಪನ್ ಸರ್ಕ್ಯೂಟ್, ಓಪನ್ ಸರ್ಕ್ಯೂಟ್ನಲ್ಲಿ ಏನಾಗುತ್ತೆ ಆಗುತ್ತೆ. ಓಕೆ, ಸೊ ದಿಸ್ ಕೇಸ್ ವಿಲ್ ಬಿ ಪಾಸಿಬಲ್. ಒಂದೇ ಮಾರ್ಕ್ಸಿಗೆ ಕೇಳ್ತಾನೆ, ವೆನ್ ಈಸ್ ದ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಇ ಎಮ್ ಎಫ್ ಆಫ್ ದ ಸೆಲ್ ಅಂತಂದರೆ ನೀವು 2 ಸೆಂಟೆನ್ಸಲ್ಲಿ ಬರೀಬೋದು. ಒನ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಇನ್ಫಿನಿಟಿ, ಅನದರ್ ಒನ್ ಈಸ್ ದ ಸರ್ಕ್ಯೂಟ್ ಅಟ್ ಓಪನ್. ಸರ್ಕ್ಯೂಟ್ ಅಟ್ ಓಪನ್ ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಇ ಎಮ್ ಎಫ್ ಆಫ್ ಸೆಲ್, ಆರ್ ಈಕ್ವಲ್ಸ್ ಇನ್ಫಿನಿಟಿ ಅಟ್ ಓಪನ್ ಸರ್ಕ್ಯೂಟ್. ಓಕೆ, ಫೈನ್. ಓಕೆ ಸ್ಟೂಡೆಂಟ್ಸ್, next we are discussing about the combination of cells. So ಸೆಲ್ಸ್ನ ಕಾಂಬಿನೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ವಿ ಆರ್ ಆಲ್ರೆಡಿ ಡಿಸ್ಕಸಿಂಗ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್, ಸೀರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್, ಸಿಮಿಲರ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್, ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸಿಮಿಲರ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎ ಕಾಂಬಿನೇಷನ್ ಆಫ್ ಸೆಲ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ನು 5 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ, ಸೀರೀಸು ಮತ್ತು ಪ್ಯಾರಲಲ್. ಸೊ ಕಾಂಬಿನೇಷನ್ ಆಫ್ ಸೆಲ್ಸಲ್ಲಿ ಕ್ವಶನ್ ಏನು ಕೇಳ್ತಾರೆ ಸರ್, ಇಂಪಾರ್ಟೆಂಟು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಇ ಎಮ್ ಎಫ್ ಆ್ಯಂಡ್ ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ 2 cells ಆರ್ ಕನೆಕ್ಟೆಡ್ ಇನ್ ಸೀರೀಸ್. 2 ಸೆಲ್ಲನ್ನು ಸೊ ಸೀರೀಸಾಗಿ ಕನೆಕ್ಟ್ ಮಾಡಿದಾಗ ಈಕ್ವಲೆಂಟ್ ಇ ಎಮ್ ಎಫು, ಈಕ್ವಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸು ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿ ಅಂತ ಕೇಳ್ತಾರೆ. ಓಕೆ, how to represent the cell or battery? So big line and small line. Big line is called positive, small line is called negative. One more important equation you must be remember. So what is that one antandre, V is equal to, idu gottide, V is equal to E minus I into R. V is equal to E minus I into R. This is the important equation. Okay, let us consider 2 cells. Let us consider 2 cells of EMF E1 and E2 and internal resistance R1 and R2 connected between AC as shown in the figure. Consider 2 EMF E1 and E2, internal resistance R1 and R2 respectively is connected in series. I be the current. In series combination, current must be same in 2 cells. Current must be same in 2 cells. Okay, now you have to write the potential difference across the first cell. First cell nalli potential difference na bariತೀನಿ. What is the formula for potential difference? V is equal to E minus I into R. So first cell ಗೆ potential difference ಬರಿತೀನಿ, VAB. VA potential difference across VAB. So E, what is the EMF? E1 minus. What is the current? I. Current same irutte. Internal resistance R1. This is called equation 1. Okay. Similarly, potential difference across BC, second cell. Write the expression for potential difference across BC or second cell. So VBC is given by. So same formula, E, potential difference. So E ಇದೆ. So E ಬದಲಿಗೆ ಏನು ಬರೀಬೋದು ಅಂದರೆ, ಇನ್ಸ್ಟೆಡ್ ಆಫ್ E you have to write so E2 minus I, but current must be same I, internal resistance R2, equation 2. Now you have to remove the series combination of cell. Remove the series combination of cell, introducing a equivalent EMF, equivalent cell. Introducing a equivalent cell. So let E equivalent is the EMF of the cell, R equivalent is the internal resistance of the cell. Okay. Similarly, you have to write the potential difference across AC. Okay.
ಇದಕ್ಕಿಂತ ಮುಂಚೆ ಸೊ ವಿ ಹ್ಯಾವ್ ಟು ರೈಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಸಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಸಿ ಅಲ್ಲಿಗೆ ವಿ ಎ ಸಿ ಬರೀಬೇಕು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಸಿ ಅಂತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ವಿ ಎ ಬಿ ಪ್ಲಸ್ ವಿ ಬಿ ಸಿ ಎರಡನ್ನೂ ಆ್ಯಡ್ ಮಾಡಬೇಕು. ಎರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, E1 ಮೈನಸ್ IR1 ಓಕೆ ಪ್ಲಸ್ E2 ಮೈನಸ್ IR2. ದಿಸ್ ಈಸ್ ದ ಟೋಟಲ್ ಪೊಟೆನ್ಷಿಯಲ್. ಟೋಟಲ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಪೊಟೆನ್ಷಿಯಲ್. ಓಕೆ, ಸೊ ಸಿಂಪ್ಲಿಫಿಕೇಷನ್ ಮಾಡಿ. ವಿ ಎ ಸಿ ಇಸ್ ಈಕ್ವಲ್ ಟು E1 ಪ್ಲಸ್ E2. ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಬರ್ಕೊಂಡೆ. ಉಳ್ಕೊಂಡಿದ್ದು ದೀಸ್ ಟು ಟರ್ಮಿನಲ್ಸ್. ಈ ಎರಡು ಟರ್ಮಿನಲ್ಲಿ ಮೈನಸ್ ಸೈನ್ ಕಾಮನ್ ತೊಗೋಬೋದು, ಮೈನಸ್ ಸೈನ್ ಕಾಮನ್ ತೊಗೊಂಡೆ. ಆ್ಯಂಡ್ ಐ ಕಾಮನ್ ತೊಗೋಬೋದು, ಐ ಕಾಮನ್ ತೊಗೊಂಡೆ. ಉಳ್ಕೊಂಡಿದ್ದೇನಪ್ಪ ಅಂದರೆ R1 ಪ್ಲಸ್ R2. ಲಿಸನ್ ಕೇರ್ಫುಲಿ. E1 ಪ್ಲಸ್ E2 ಓಕೆ, ನೆಗೆಟಿವ್ ಸೈನ್ ಕಾಮನ್ ತೊಗೊಂಡೆ, ಐ ಕಾಮನ್ ತೊಗೊಂಡೆ. ಉಳ್ಕೊಂಡಿದ್ದು R1 ಪ್ಲಸ್ R2. ಸೊ ವಿ ಕಾಲ್ ಈಕ್ವೇಷನ್ 3. ಈಗ ನಾವು ರಿಮೂವ್ ದ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ introducing a equivalent cell. Let E equivalent is the EM of the equivalent cell, R equivalent is the internal resistance of the equivalent cell. Similarly, how to write? So, potential difference across AC. So, what is the formula? E minus IR. What is the E equivalent minus, what is the formula for I? Current I. What is the internal resistance? R equivalent. Equation 4. Now compare equation 3 and 4. Compare equation 3 and 4. 3 ಮತ್ತು 4ನ ಕಂಪೇರ್ ಮಾಡಿ. ಸೊ ವಿ ಎ ಸಿ ಈಕ್ವಲ್ಸ್ ಓಕೆನಾ. ಈ ಈಕ್ವಲೆಂಟ್ ಜಾಗದಲ್ಲಿ ಏನಿದೆ, E1 ಪ್ಲಸ್ E2. ಈ ಈಕ್ವಲೆಂಟ್ ಜಾಗದಲ್ಲಿ E1 ಪ್ಲಸ್ E2 ಅಂದರೆ ಈ ಈಕ್ವಲೆಂಟ್ ಇಸ್ ಈಕ್ವಲ್ ಟು E1 ಪ್ಲಸ್ E2. ಓಕೆ, ನೆಗೆಟಿವ್ ಸೈನ್ ಹೈ. ವಾಟ್ ಇಸ್ ದ ಆರ್ ಈಕ್ವಲೆಂಟ್ ಜಾಗದಲ್ಲಿ? ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ ಟು R1 ಪ್ಲಸ್ R2. This is the expression for E equivalent and R equivalent when two cells are connected in series combination. Okay, look, listen here. So for n cells ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಫಾರ್ಮುಲಾನ E equivalent is equal to E1 ಪ್ಲಸ್ E2 ಪ್ಲಸ್ E3 ಪ್ಲಸ್ so on En ಅಂತಲೂ ಬರಿಬೋದು. What is R equivalent? R equivalent is equal to R1 ಪ್ಲಸ್ R2 ಪ್ಲಸ್ R3 ಪ್ಲಸ್ ಆ್ಯಂಡ್ so on RN. ಅದೇ ರೀತಿ ಇದು 5 ಮಾರ್ಕ್ಸಿಗೂ ಕೇಳ್ಬೋದು, 3 ಮಾರ್ಕ್ಸಿಗೂ ಕೇಳ್ಬೋದು. ಇಂಪಾರ್ಟೆಂಟು. ಸಪೋಸ್ ಸರ್ ಇಫ್ ದ ದಿಸ್ ಈಸ್ ನೆಗೆಟಿವ್ ಸೈನ್, ದಿಸ್ ಈಸ್ ಪಾಸಿಟಿವ್, ದಿಸ್ ಕ್ಯಾನ್ ಬಿ ಇಂಟರ್ಚೇಂಜ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೆಗೆಟಿವ್ ಬಿಟ್ಟು ಇಲ್ಲಿ ಪಾಸಿಟಿವ್ ಏನಾದ್ರು ಕೊಟ್ಟರೆ ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್? ಸೊ ನೋಟ್ ಅಂತ ಹಾಕಿರ್ತೀನಿ, ಪ್ರಾಬ್ಲಮ್ಸ್ ಬೇಕಾಗುತ್ತೆ. ಸೊ ದ E equivalent formula, E equivalent is equal to E1 minus E2 when signs are interchanged. Similar, R equivalent is remains same, R1 plus R2. So this is the expression for E equivalent and R equivalent. Two cells are connected in series combination. Fine? Okay, dear students, last topic, two cells are connected in series. So expression for equivalent EMF and expression for equivalent internal resistance. Now two cells are connected in parallel. ಸೊ ಕ್ವಶನ್ಸ್ನ ಕೇಳಿಸ್ಕೊಡಿ. ಕ್ವಶನ್ಸು ಹೇಗೆ ಬರೀಬೇಕು ಅಂತ ಹೇಳ್ತಿರ್ತೀನಿ. ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF and equivalent internal resistance when two cells are connected in parallel. ಮೋಸ್ಟ್ ಇಂಪಾರ್ಟೆಂಟ್ ಇರೋ ಕ್ವೆಶನು. ಆನ್ಲೈನ್ ಎಕ್ಸಾಮಲ್ಲಿ 2 or 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಈ ಚಾಪ್ಟರಲ್ಲಿ ಒಂದು ಕಂಪಲ್ಸರಿ 5 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಕನ್ಸಿಡರ್ ಟೂ ಸೆಲ್ಸ್ ಆಫ್ EMF E1 and E2. ಕನ್ಸಿಡರ್ ಟೂ ಸೆಲ್ ಆಫ್ EMF E1 and E2 and internal resistance R1 and R2
are connected in parallel between A and B. Connected in parallel between A and B. Let I1 and I2 are the branch current. ಅಥವಾ ಹೀಗೂ ಹೇಳ್ಬೋದು, I1 is the current passing through the first cell, I2 is the current passing through the second cell. I is the total current. I is the total current. So if the cells are connected in parallel, potential must be constant. ಅಥವಾ potential is same at the two cell. This is the explanation. ಸೊ ಡಿರೈವೇಷನ್ ಪಾರ್ಟು ತುಂಬ ಲೆಂತಿ ಇದೆ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಒಂದು ಫಾರ್ಮುಲಾ ಗೊತ್ತು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಒಂದು ಫಾರ್ಮುಲಾ V is equal to E minus I into R. ವೋಲ್ಟೇಜ್, EMF, current, internal resistance. So we apply this potential difference for first cell. Let potential difference for first cell is given by expression. ಇದಕ್ಕಿಂತ ಮುಂಚೆ so we tell a total current. What is total current? I is equal to I1 plus I2. Total current I is equal to I1 plus I2 we call equation 1. Now the total potential across the first cell, potential difference across the first cell is given by same formula. V is equal to EMF. first cell EMF ಎಷ್ಟಿದೆ? E1 minus current ಎಷ್ಟಿದೆ? I1 into R ಇದೆ R1. ಅಲ್ಲಿಗೆ V is equal to E1 minus I1 into R1. ಓಕೆ, ಈ ಎಕ್ಸ್ಪ್ರೆಷನಲ್ಲಿ ನಾನು ಯಾವ ಟು ಕ್ಯಾಲ್ಕುಲೇಟ್ ಹೈನ ಕ್ಯಾಲ್ಕುಲೇಟ್ ಮಾಡಬೇಕು. ಹೈನ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಬೇಕಲ್ವಾ? ಸೊ ಹೈನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೈನಸ್ I1 R1 ಕಮ್ಸ್ ಟು ದಿಸ್ ಸೈಡ್. ವಾಟ್ ಹ್ಯಾಪನ್ಸ್? ಇಟ್ ಬಿಕಮ್ಸ್ ಪ್ಲಸ್. ಅಂದರೆ ಈ ಟರ್ಮಿನಲ್ಲು ಈ ಕಡೆ ಬರೋ ಪ್ಲಸ್ ಆಗುತ್ತೆ. ಹಾಗಾದ್ರೆ ಈ ಕಡೆ ಏನು ಉಳ್ಕೊಳ್ಳುತ್ತೆ? ರಿಮೆಂಬರ್ I1 R1 ಪ್ಲಸ್ V. I1 R1 ಪ್ಲಸ್ V. ಓಕೆ, ಪ್ಲಸ್ ವಿ ಆ ಕಡೆ ಹೋಯ್ತು, ಮೈನಸ್ ಆಯಿತು. ಅಂದರೆ E1 ಮೈನಸ್ ವಿ ಈ ಕಡೆ ಹೋಗ್ಕೊಂಡಿರೋದು I1 R1. ಸೊ R1 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಡಿನಾಮಿನೇಟರ್ ಬರುತ್ತೆ. ಅಲ್ಲಿಗೆ I1 is equal to E1 ಮೈನಸ್ ವಿ ಡಿವೈಡ್ ಬೈ R1 ವಿ ಕಾಲ್ ಈಕ್ವೇಷನ್ 2. ಸೊ ಸಬ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಇದನ್ನು ಮೈನಸ್ ಸೈನ್ನ ಈ ಕಡೆ ತಂದರೆ ಪ್ಲಸ್ ಆಯಿತು, ಈ ಪ್ಲಸ್ ವಿನ ಆ ಕಡೆ ಹೊರ ಮೈನಸ್ ಆಯಿತು, R1 ಡಿನಾಮಿನೇಟರ್. So this is the expression for I1 equation 2. Next we have to find current I2 for second cell. Same formula, potential difference V is equal to, so what is the EMF? E2 minus current I2 internal resistance R2. ಅಲ್ಲಿಗೆ V is equal to E2 minus I2 into R2. ಸೇಮ್ ಕೇಸ್ ಈ ಕಡೆ ಮತ್ತೆ I2 ಕಡೆಯೋಕ್ಕೆ ಮೈನಸ್ ಏನಿರೋದಿಲ್ಲ, ಈ ಕಡೆ ಬರೋಣಾಗುತ್ತೆ ಪ್ಲಸ್ ಆಗುತ್ತೆ. ಅಂದರೆ I2 R2 ಮೈನಸ್ ಪ್ಲಸ್ ವಿ ಇರೋದು ಕಡೆ ಬರುತ್ತೆ ಮೈನಸ್ ಆಯಿತು, E2 ಮೈನಸ್ ವಿ, R2 ಡಿನಾಮಿನೇಟರ್ ಬರುತ್ತೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್. I2 is equal to E2 minus V divided by R2 we call equation 3. Now substitute equation 2 and equation 3 in equation 1. 2 ಮತ್ತು 3ನ equation 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಓಕೆ, ಲೆಟ್ಸ್ ಲಿಸನ್ ಹಿಯರ್ ಕೇರ್ಫುಲಿ. ಈ ಸಬ್ಸ್ಟಿಟ್ಯೂಷನ್ ನೋಡಿ, I is equal to I1 plus I2. I1 ಜಾಗದಲ್ಲಿ ಏನಿದೆ? E1 minus V divided by R1. E1 minus V divided by R1 plus I2. I2 ಜಾಗದಲ್ಲಿ ಏನಿದೆ? E2 minus V divided by R2. ಓಕೆ, ಸಿಂಪ್ಲಿಫಿಕೇಷನ್ ಮಾಡ್ತೀನಿ. ಇದನ್ನು ಕೇರ್ಫುಲ್ಲಾಗಿ ಲಿಸನ್ ಮಾಡಿ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಮ್ಯಾಥಮೆಟಿಕಲ್, ಓನ್ಲಿ ಮ್ಯಾಥಮೆಟಿಕ್ಸ್. ಸಪ್ರೇಟ್ ಮಾಡ್ತೀನಿ. I is equal to E1 by R1, E1 by R1 ಪ್ಲಸ್ E2 by R2, E2 by R2. ಇದೆರಡು ಬರ್ಕೊಂಡಿದ್ದೀನಿ. E1 by R1 ಪ್ಲಸ್ E2 by R2. ಓಕೆ, ರಿಮೈನಿಂಗ್ ಇರೋದು ಮೈನಸ್ ವಿ ಬೈ R1 ಮೈನಸ್ ವಿ ಬೈ R2. ಇವೆರಡರಲ್ಲೂ ಮೈನಸ್ ಸೈನು ವಿ ಕಾಮನ್ ತಗೋತೀನಿ, ನೆಗೆಟಿವ್ ಸೈನ್ ಮತ್ತು ವಿ ಉಳ್ಕೊಳ್ಳೋದು ಏನಲ್ಲಿಗೆ 1 by R1 ಪ್ಲಸ್ 1 by R2. ನೆಕ್ಸ್ಟ್ ಅಪ್ ಈ ಮೈನಸ್ ಇದೆಯಲ್ಲ, ಮೈನಸ್ ವಿ ಇಂಟು 1 divided by R1 ಪ್ಲಸ್ 1 divided by R2 ಆ ಕಡೆ ತಗೋತೀನಿ, ಏನಾಗುತ್ತೆ? ಪ್ಲಸ್ ಆಗುತ್ತೆ. ಅಲ್ಲಿಗೆ ವಿ ಇಂಟು 1 divided by R1 ಪ್ಲಸ್ 1 divided by R2 ಪ್ಲಸ್ ಐ. ಈ ಕಡೆ ಅದೆಲ್ಲ ತಗೊಂಡ್ರೆ ಮೈನಸ್ ಇದ್ದು ಪ್ಲಸ್ ಆಯಿತು. ಸೊ ಇಲ್ಲಿ ಉಳ್ಕೊಂಡಿದ್ದೇನೋ E1 by R1 ಪ್ಲಸ್ E2 by R2. ಟೇಕ್ LCM R1 R2 R1 R2 E1 R2 E2 R1 LCM ತೊಗೊಂಡಿದ್ದೀನಿ. ಈ ಪಾರ್ಟಿಗೆ
ಎಲ್ ಸಿ ಎಮ್. ಓಕೆ, ಪ್ಲಸ್ ಐ ಈ ಕಡೆ ಬರೋದಾಗುತ್ತೆ ಮೈನಸ್ ಐ. ಪ್ಲಸ್ ಐನ ಈ ಕಡೆ ತೊಗೊಂಡಿದ್ದೀನಿ, ಏನಾಯಿತು ಮೈನಸ್ ಐ. ಸೊ ಇಲ್ಲಿ ಮತ್ತೆ ಎಲ್ ಸಿ ಎಮ್ ತೊಗೊಂಡೆ, R1 R2 R1 ಪ್ಲಸ್ R2. R2 ಪ್ಲಸ್ R1 ಅಂದರೂ ಅದೇ, R1 ಪ್ಲಸ್ R2 ಅಂದರೂ ಅದೇ. 2 + 3 3 + 2 ಬೋತ್ ಆರ್ ಸೇಮ್. ಅಲ್ಲಿಗೆ V ಇಂಟು R1 ಪ್ಲಸ್ R2 ಡಿವೈಡ್ ಬೈ R1 R2 ಇಸ್ ಈಕ್ವಲ್ ಟು E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಇಂಟು R2 ಮೈನಸ್ ಐ. ನೆಕ್ಸ್ಟ್ ಇದಾದಮೇಲೆ V ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟಾಪಲ್ಲಿ ನೋಡಿ, ಲಿಸನ್ ಕೇರ್ಫುಲಿ. ಈ ಟರ್ಮಿನಲ್ ಏನಿದೆ ವಿನ ಇಲ್ಲಿ ಇಟ್ಕೋತೀನಿ, ವಿ ಬಿಟ್ಟು ಬಾಕಿದೆಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ಟರ್ಮಿನಲ್ಲು ಡಿವೈಡ್ ಬೈ ಇದಕ್ಕೂ ಬರುತ್ತೆ, ಮೈನಸ್ ಐಗೂ ಡಿವೈಡ್ ಬರುತ್ತೆ. ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಓಕೆ ನೋಡಿ, ಇದನ್ನು ಡಿನಾಮಿನೇಟ್ರಿ ಬರುತ್ತೆ, ಎಲ್ಲೋ ಇದು ಡಿನಾಮಿನೇಟ್ರಿ ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇದ್ರ ಡಿನಾಮಿನೇಟ್ರಿ ಬಂದರೆ R1 ಪ್ಲಸ್ R2 ಡಿನಾಮಿನೇಟ್ರಿ ಹೋಗುತ್ತೆ, R1 ಇಂಟು R2 ಏನಾಗುತ್ತೆ ನ್ಯೂಮಿನೇಟ್ರಿ ಕೊಟ್ಟೋಗುತ್ತೆ. ಅಬ್ಸರ್ವ್ ಮಾಡಿದ್ದು ಸಪ್ರೇಟ್ ಮಾಡ್ಕೊಬಿಡ್ಬೇಕಾರೆ. ಸೊ ಇದು ಕೆಳಗಡೆ ಬಂತು ಅಂದರೆ ಏನಾಗುತ್ತೆ, R1 ಪ್ಲಸ್ R2 ಡಿವೈಡ್ ಬೈ R1 ಇಂಟು R2. R1 ಇಂಟು R2 ಏನಾಗುತ್ತೆ ನ್ಯೂಮಿನೇಟ್ರಿಗೆ ಹೋಗುತ್ತೆ. ಅಲ್ಲಿಗೆ ನ್ಯೂಮಿನೇಟ್ರ್ನಲ್ಲಿ R1 ಇಂಟು R2, ಡಿನಾಮಿನೇಟ್ರಲ್ಲಿ R1 ಇಂಟು R2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅದು ಡಿನಾಮಿನೇಟ್ರಲ್ಲಿ R1 ಪ್ಲಸ್ R2 ಅಷ್ಟೇ ಉಳ್ಕೊಳ್ಳುತ್ತೆ. R1 ಪ್ಲಸ್ R2 E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2. ಇದು ಈ ಟರ್ಮಿನಲ್ಲು ಐ ಬಂದರೆ R1 R2 ನ್ಯೂಮಿನೇಟ್ರ್ ಹೋಗುತ್ತೆ, R1 ಪ್ಲಸ್ R2 ಡಿನಾಮಿನೇಟರ್ ಬರುತ್ತೆ. ವಿ ಕಾಲ್ ಈಕ್ವೇಷನ್ 1. ಈಕ್ವೇಷನ್ 4. ಸೊ ಈ ಸ್ಟೆಪ್ಸ ಕರೆಕ್ಟಾಗಿ ಫಾಲೋ ಮಾಡಿ. ಓಕೆ, ನೆಕ್ಸ್ಟು ವೆನ್ ದ ಟೂ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆರ್ replaced by single equivalent cell between A and B. Single equivalent cell between A and B. Let EQ is the equivalent EMF, RQ is the equivalent internal resistance. Then according to that cell, what is the formula? V is equal to E minus IR. V is equal to, what is the formula? EMF E equivalent minus current same irutte I. So resistance, internal resistance R equivalent. Equation 5. Compare equation 4 and 5. 4 ಮತ್ತು 5 ಕಂಪೇರ್ ಮಾಡಿ. ಸೊ 4 ಎಲ್ಲಿದೆ ನೋಡಿ, ಇಲ್ಲಿದೆ. 5 ಇಲ್ಲಿದೆ. ವಿ ಸೇಮ್ ಈಕ್ವಲ್ಸ್ ಸೇಮ್, ಮೈನಸ್ ಸೈನ್. ಈ ಈಕ್ವಲೆಂಟ್ ಜಾಗದಲ್ಲಿ ಏನಿದೆ, E1 R2 ಪ್ಲಸ್ E2 R1 ಡಿವೈಡ್ ಬೈ R1 ಪ್ಲಸ್ R2. E equivalent is equal to E1 R2 plus E2 R1 divided by R1 plus R2. I R equivalent ಜಾಗದಲ್ಲಿ ಏನಿದೆ, R1 R2 divided by R1 plus R2. In R equivalent ಅಲ್ಲಿ R equivalent is equal to R1 R2 divided by R1 plus R2. This is the expression for equivalent EMF and equivalent internal resistance when two cells are connected in parallel. For example, n cells are connected in parallel. So E equivalent divided by R equivalent is equal to E1 by R1 plus E2 by R2 plus E3 by R3 and so on En by R1. Similarly, 1 over R equivalent is equal to 1 over R1 plus 1 over R2 plus and so on 1 over Rn. So this is the expression for equivalent EMF and equivalent internal resistance when two cells are connected in parallel. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡಿ ಆಯಿತಾ. ಯಾವ್ದಾದ್ರು ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಕಷ್ಟ ಆದರೆ ನಿಮ್ಮ ಡೌಟ್ಸ್ನ ನನ್ನ ಹತ್ರ ಡೈರೆಕ್ಟಾಗಿ ಕೇಳಿ. ಆದರೆ ಒಂದು ವಿಷಯ ಸ್ಟೂಡೆಂಟ್ಸ್, ಯಾರೂ ಸಹ ನೀವು ಎಷ್ಟು ಓದ್ತಾ ಇದ್ದೀರಾ, ಹೆಂಗೆ ಓದ್ತಾ ಇದ್ದೀರಾ, ಎಷ್ಟು ಕವರ್ ಮಾಡಿದ್ದೀರಾ ಅನ್ನೋದನ್ನ ಶೇರ್ ಮಾಡ್ಕೊತಾ ಇಲ್ಲ. ನಂದೊಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟು ಅಷ್ಟೇ. ದಯವಿಟ್ಟು ನೀವು ಮಾಡ್ತಾ ಇರೋದನ್ನ ಯುಟಿಲೈಸ್ ಮಾಡಿಕೊಂಡು ನಮಗೆ ಬ್ಯಾಕಪ್ ಏನೇನು ಮಾಡಿದ್ದೀವಿ ಸರ್, ಇಷ್ಟು ಕಲ್ತಿದ್ದೀವಿ ಅಷ್ಟನ್ನ ನಮಗೆ ಫಾಲೋ ಅಪ್ ಮಾಡಿ, ನಮ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಸರ್. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಟಾಪಿಕ್ಕು ಕಿರ್ಚಾಫ್ ಲಾಸ್. ಈ ಕಿರ್ಚಾಫ್ ಲಾಸಲ್ಲಿ ಫಸ್ಟ್ಗೆ 3 ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರ್ತವೆ. ಇದನ್ನು ನಾವು ಈ ಡೆಫಿನೇಷನ್ಸ್ಗಳ್ನ ಇವನ್ನೆಲ್ಲದನ್ನೂ ಕಿರ್ಚಾಫ್ ಲಾಸ್ನಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸರ್, ಕಿರ್ಚಾಫ್ ಲಾಸಲ್ಲಿ ಮೊದಲನೇದು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ. ಸರ್, ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದರೆ ಏನು ಸರ್ ಅಂದರೆ,
ನಂಬರ್ ಆಫ್ ರೆಸಿಸ್ಟೆನ್ಸ್, ನಂಬರ್ ಆಫ್ ಸೆಲ್, ನಂಬರ್ ಆಫ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್. ಎಷ್ಟೋ ರೆಸಿಸ್ಟೆನ್ಸು, ಎಷ್ಟೋ ಸೆಲ್ಸು, ಎಷ್ಟೋ ಕೆಪಾಸಿಟರ್ನ ಒಂದು ಸರ್ಕ್ಯೂಟ್ಗೆ ಕನೆಕ್ಷನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಸೊ ಇಲ್ಲೊಂದಿದೆ, ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ಸೆಲ್ ಇದೆ, ಒಂದು ಕೆಪಾಸಿಟರ್ ಇದೆ, ಸೊ ಇನ್ನೊಂದು ಸೆಲ್ ಇದೆ, ಇನ್ನೊಂದು ಕೆಪಾಸಿಟರ್ ಇದೆ, ಇನ್ನೊಂದು ರೆಸಿಸ್ಟೆನ್ಸ್ ಇದೆ. ದೀಸ್ ಆರ್ ಕನೆಕ್ಟೆಡ್ ಇನ್ ಎ ಸರ್ಕ್ಯೂಟ್. ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ನಂಬರ್ ಆಫ್ ರೆಸಿಸ್ಟೆನ್ಸ್, ನಂಬರ್ ಆಫ್ ಸೆಲ್ಸ್ ಆರ್ ನಂಬರ್ ಆಫ್ capacitors connected in a circuit is called electrical network. Okay, so ಹಿಂಗೆ ಬೇಕಾದ್ರೆ ಹೇಳ್ಬೋದು, the resistor, capacitor, cells are connected in a circuit is called electrical network ಆಗುತ್ತೆ. ನೆಕ್ಸ್ಟು ನೋಡ್ ಆರ್ ಜಂಕ್ಷನ್. ನೋಡ್ ಆರ್ ಜಂಕ್ಷನ್, ಡಿಯರ್ ಸ್ಟೂಡೆಂಟ್ಸ್, ಅರಸೀಕೆರೆ ರೈಲ್ವೆ ಸ್ಟೇಷನ್ನ ಜಂಕ್ಷನ್ ಅಂತ ಕರೀತಾರೆ. ಕಾರಣ ಇಷ್ಟೇ, ಮೋರ್ ದ್ಯಾನ್ 2 points ಮೀಟ್ ಅಟ್ ಸ್ಟೇಷನ್. ಒಂದು ದಾವಣಗೆರೆಯಿಂದ ಬರುತ್ತೆ, ಮೀಟ್ ಆಗುತ್ತೆ, ಬೆಂಗಳೂರಿಂದ ಬಂದು ಮೀಟ್ ಆಗುತ್ತೆ, ಮೈಸೂರಿಂದ ಮೋರ್ ದ್ಯಾನ್ 2, ದಟ್ ಈಸ್ ಕಾಲ್ಡ್ ಅರಸೀಕೆರೆ ಜಂಕ್ಷನ್, ರೈಲ್ವೆ ಜಂಕ್ಷನ್. ಇಲ್ಲೂ ಅಷ್ಟೇ, ನೋಡ್ ಅಂದರೂ ಅದೇ, ಜಂಕ್ಷನ್ ಅಂದರೂ ಅದೇ. ಮೋರ್ ದ್ಯಾನ್ 2 ಕಂಡಕ್ಟರ್ ಮೀಟ್ ಅಟ್ ಎ ಸಿಂಗಲ್ ಪಾಯಿಂಟ್. ಮೋರ್ ದ್ಯಾನ್ 2 ಕಂಡಕ್ಟರ್ ಮೀಟ್ ಅಟ್ ಎ ಸಿಂಗಲ್ ಪಾಯಿಂಟ್. ನಿಜಾನಿದೆ. ಸೊ ಇಲ್ಲಿ ಯಾವುದೋ ಒಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ. ಮೋರ್ ದ್ಯಾನ್ 1, 2, 2ಕ್ಕಿಂತ 3, ಮೋರ್ ದೆನ್ 2 ಕಂಡಕ್ಟರ್ ಮೀಟ್ ಆಯಿತು, ದಿಸ್ ಇಸ್ ಕಾಲ್ಡ್ ನೋಡ್. ಸೊ ಇನ್ನೂ ಒಂದು ಕಂಡಕ್ಟರ್ ಮೀಟ್ ಮಾಡ್ತೀನಿ, ದಿಸ್ ಇಸ್ ಕಾಲ್ಡ್ ನೋಡ್. ಪಿ ನೋಡ್ ಅಂತ ಬರ್ತೀವಿ, ಇದನ್ನು ನೋಡ್ ಅಂತ ಕರಿತೀವಿ. ಮೋರ್ ದ್ಯಾನ್ 2 ಕಂಡಕ್ಟರ್ ಮೀಟ್ ಅಟ್ ಎ ಪಾಯಿಂಟ್ ಇಸ್ ಕಾಲ್ಡ್ ಎ ನೋಡ್ ಆರ್ ಜಂಕ್ಷನ್. ಲಾಸ್ಟ್ ಡೆಫಿನೇಷನ್ ಮೆಶ್ ಆರ್ ಲೂಪ್ ಅಂತ. ಮೆಶ್ ಆರ್ ಲೂಪ್. ಮೆಶ್ ಆರ್ ಲೂಪ್ ಅಂದರೆ ಏನಪ್ಪ ಅಂತಂದರೆ, ಎನಿ ಕ್ಲೋಸ್ಡ್ ಪಾತ್ ಟು ಫ್ಲೋ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಇಸ್ ಕಾಲ್ಡ್ ಮೆಶ್ ಆರ್ ಲೂಪ್. ಯಾವುದೇ ಒಂದು ಪಾತ್ ಕ್ಲೋಸ್ ಆಗಿ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂದರೆ ಅದನ್ನು ಮೆಶ್ ಆರ್ ಲೂಪ್ ಅಂತ ಕರೀತಾರೆ. ನೋಡಿ, ಈ ನೆಟ್ವರ್ಕಲ್ಲಿ ಎಲ್ಲ ಕಡೆನೂ ಕ್ಲೋಸ್ ಆಗಿದೆ. ಸೊ ಇದನ್ನು ನಾವು ದಿಟ್ ಈಸ್ ಕಾಲ್ಡ್ ಮೆಶ್ ಆರ್ ಲೂಪ್ ಅಂತ ಕರಿತೀವಿ. ಎನಿ ಕ್ಲೋಸ್ಡ್ ಪಾತ್ ಟು ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಮೆಶ್ ಆರ್ ಲೂಪ್. ದೀಸ್ ಆರ್ ದ 3 important definition regarding Kirchhoff's laws. Okay, I will explain only definition once again. Electrical network, the number of shells, resistors, capacitors connected in a circuit is called electrical network. Node or junction, 2 or more conductor meet at a point, ಅಥವಾ more than 2 conductor meet at a point is called a node or junction. Mesh or loop, any closed path to flow of electric current. Any closed path to flow of electric current is called mesh or loop. Okay students, so now Kirchhoff law study ಮಾಡಬೇಕು. ಕಿರ್ಚಾಫ್ ಅನ್ನೋ 2 ಲಾ ಹೇಳ್ತಾನೆ. ಸೊ ಕಿರ್ಚಾಫ್ ಫಸ್ಟ್ ಲಾ, ಕಿರ್ಚಾಫ್ ಸೆಕೆಂಡ್ ಲಾ. ಸೊ ಮೋಸ್ಟ್ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಈ 3 ಮಾರ್ಕ್ಸಿಗೆ ಕೇಳ್ತಾನೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕಿರ್ಚಾಫ್ ಲಾಸ್ ಅಂತ ಕೇಳ್ತಾನೆ. ಅಷ್ಟಲ್ಲದೇ ಅಪ್ಲಿಕೇಶನಲ್ಲಿ ಇದು ನಿಮಗೆ ನೀಟು ಇಂಪಾರ್ಟೆಂಟಿಂದ ಬರುತ್ತೆ. ಸೊ ನೆಕ್ಸ್ಟ್ ಡಿರೈವೇಷನ್ಸ್ ಎಲ್ಲ ಇಂಪಾರ್ಟೆಂಟ್ ಬರುತ್ತೆ. ಕಿರ್ಚಾಫ್ ಲಾಸ್, ಈ ಕಿರ್ಚಾಫ್ನಲ್ಲಿ ಮೊದಲನೇದು ಕಿರ್ಚಾಫ್ ಫಸ್ಟ್ ಲಾ ಅಂತ ಬರುತ್ತೆ. ಫಸ್ಟ್ ಪಾಯಿಂಟ್ ಏನೋ ಕಿರ್ಚಾಫ್ಸ್ ಫಸ್ಟ್ ಲಾ. ಕಿರ್ಚಾಫ್ಸ್ ಫಸ್ಟ್ ಲಾ ಅದಕ್ಕೆ, ಅಥವಾ ಕಿರ್ಚಾಫ್ KCL ಅಂತ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂತಲೂ ಕರೀತಾರೆ. ಕಿರ್ಚಾಫ್ಸ್ ಕರೆಂಟ್ ಲಾ. ಸೊ ಬಟ್ ಅವರ್ NCERT ಸಿಲೆಬಸ್, ಸೊ ಇದನ್ನೇನು ಕರೀತಾರೆ ಅಂದರೆ ಕಿರ್ಚಾಫ್ ನೋಡ್ ರೂಲ್ ಅಥವಾ ಜಂಕ್ಷನ್ ರೂಲ್ ಅಂತ ಕರೀತಾರೆ. ನೋಡ್ ರೂಲ್ ಅಥವಾ ಜಂಕ್ಷನ್ ರೂಲ್ ಅಂತ ಕರೀತಾರೆ. ಎಕ್ಸಾಮಲ್ಲಿ ಕೇಳೋದು ಇದೇ ಥರ ಕ್ವಶನು. ಎಕ್ಸ್ಪ್ಲೈನ್ ನೋಡ್ ರೂಲ್ ಆ್ಯಂಡ್ ಜಂಕ್ಷನ್ ರೂಲ್ ಅಂತ ಕೇಳ್ತಾನೆ. ಕಿರ್ಚಾಫ್ ಅನ್ನೋದು ಬರೋ ಎಕ್ಸ್ಪ್ಲೈನ್ ಕಿರ್ಚಾಫ್ ನೋಡ್ ರೂಲ್ ಆ್ಯಂಡ್ ಜಂಕ್ಷನ್ ರೂಲ್. ನೋಡ್ ರೂಲ್ ಅಂದರೂ ಅದೇನೆ, ಜಂಕ್ಷನ್ ರೂಲ್ ಅಂದರೂ ಅದೇನೆ. ಏನು ಹೇಳುತ್ತೆ ನೋಡಿ, ಈ ನೋಡ್ ರೂಲನ್ನು ಜಂಕ್ಷನ್ ರೂಲನ್ನು ಅಪ್ಲೈ ಮಾಡೋದು ಒಂದು ನೋಡಿಗೆ. ಈ ಯಾವುದೇ ನೋಡಲ್ಲಿ ಅಥವಾ ಯಾವುದೇ ಜಂಕ್ಷನಲ್ಲಿ ಆಲ್ಜಿಬ್ರಿಕ್ ಸಮ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಮಸ್ಟ್ ಬಿ 0. ಆ ನೋಡು ಅಥವಾ ಜಂಕ್ಷನಿಗೆ ಎಷ್ಟು ಕರೆಂಟ್ ಬರ್ತಾವೋ ಆ ಎಲ್ಲ ಕರೆಂಟನ್ನು ಅದು ಸಮ್ ಮಾಡಿದ್ರೆ ಅದು 0 ಇರುತ್ತೆ. ಲಾ ಫಸ್ಟ್ ಲಾ ಏನು, ಆಲ್ಜಿಬ್ರಿಕ್ ಸಮ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಟ್ ಎ ನೋಡ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ದಿಸ್ ಈಸ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದರೆ ವಾಟ್ ಈಸ್ ದ ಸ್ಟೇಟ್ಮೆಂಟ್? ಆಲ್ಜಿಬ್ರಿಕ್
ಸಮೇಷನ್ ಆಲ್ಜಿಬ್ರಿಕ್ ಅಂದರೆ ಎಲ್ಲದೂ ಸೇರಿ ಆಲ್ಜಿಬ್ರಿಕ್ ಸಮ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0 ನೋಡ್ ಆರ್ ಜಂಕ್ಷನ್. ಈ ಡೆಫಿನೇಷನ್ನು ಹೇಳ್ಬೋದು. ಒನ್ ಮೋರ್ ಇಂಪಾರ್ಟೆಂಟ್ ಡೆಫಿನೇಷನ್, ಹೆಚ್ಚಿಗೆ ಇದನ್ನೇ ಯೂಸ್ ಮಾಡ್ತೀವಿ ನಾವು NCERT ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ಈಗ ಏನೋ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತೀನಿ ಇದನ್ನೇ ಹೇಳ್ತೀರಿ. ಇನ್ ಎನಿ ಜಂಕ್ಷನ್ ಆರ್ ನೋಡ್ ಸಮ್ ಆಫ್ ದ ಎಂಟ್ರಿಂಗ್ ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ದ ಲಿವಿಂಗ್ ಕರೆಂಟ್. ಅಂದರೆ ಯಾವುದೇ ನೋಡಲ್ಲಿ ಅಥವಾ ಯಾವುದೇ ಜಂಕ್ಷನ್ನಲ್ಲಿ ಒಟ್ಟು ಎಷ್ಟು ಕರೆಂಟ್ ಎಂಟ್ರಾಗುತ್ತೋ ಸಮ್ ಮಾಡಿದ್ರೆ ಅಷ್ಟೇ ಕರೆಂಟು ಲೀವ್ ಆಗುತ್ತೆ. ಸಮ್ ಆಫ್ ದ ಎಂಟ್ರಿಂಗ್ ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದ ಲಿವಿಂಗ್ ಕರೆಂಟ್. ಓಕೆ, ದಿಸ್ ಈಸ್ ಕಾಲ್ಡ್ ಏನು ಕರಿತೀವಿ ಅಂದರೆ ಕಿರ್ಚಾಫ್ಸ್ ನೋಡ್ ರೂಲ್ ಅಥವಾ ಜಂಕ್ಷನ್ ರೂಲ್. ಐ ವಿಲ್ ರಿಪೀಟ್ ಮೈ ಡೆಫಿನೇಷನ್. ಸೊ ಮತ್ತೊಂದು ಸಲ ಈ ಡೆಫಿನೇಷನ್ ರಿಪೀಟ್ ಮಾಡ್ತೀನಿ. ಇನ್ ಎನಿ ನೋಡ್ ಆರ್ ಜಂಕ್ಷನ್ ಸಮ್ ಆಫ್ ದ ಲಿವಿಂಗ್ ಕರೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ದ ಸಮ್ ಆಫ್ ದ ಎಂಟ್ರಿಂಗ್ ಕರೆಂಟ್. ಇಷ್ಟು ಬರೀಬೇಕಾಗುತ್ತೆ ಸ್ಟೇಟ್ಮೆಂಟ್. ಬರೀ ಸ್ಟೇಟ್ ಅಂತ ಕೇಳಿದ್ರೆ 1 ಮಾರ್ಕ್ಸು. ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಸರ್ ಎಕ್ಸ್ಪ್ಲನೇಷನ್ ಹೇಗೆ ಮಾಡೋದು ಹೇಳ್ತೀನಿ. ಕನ್ಸಿಡರ್ ಎ ನೋಡ್ ಓ. ಯಾವುದೋ ಒಂದು ನೋಡ್ ತೊಗೊಂಡಿದ್ದೀನಿ. ನೋಡ್ ಮೀನ್ಸ್ 2 or more ಕಂಡಕ್ಟರ್ ಮೀಟ್ ಅಟ್ ಎ ಸಿಂಗಲ್ ಪಾಯಿಂಟ್. ಸೊ ನಾನು 6 ಕಂಡಕ್ಟರ್ ತೊಗೋತೀನಿ. 1 2 3 4 5 6. There are 6 conductors are meet at a single point O. O is called node or junction. ಇದರಲ್ಲಿ 2 ಕರೆಂಟ್ I1 ಮತ್ತು I3 ಮಾತ್ರ. ಇದು I1 ಎಂಟ್ರ್ ಆಗ್ತಿದೆ, I2 ಲೀವ್ ಆಚೆ ಹೋಗ್ತಾ ಇದೆ, I3 ಎಂಟ್ರ್ ಆಗ್ತಿದೆ, I4 ಲೀವಿಂಗ್, I5 ಲೀವಿಂಗ್, I6 ಲೀವಿಂಗ್. ಹೇಗೆ ಬೇಕಾದ್ರೆ ತಗೋಬೋದು. ಎಕ್ಸ್ಪ್ಲನೇಷನ್ ನಾನು ಇಷ್ಟು ಹೇಳ್ತೀನಿ. ಕನ್ಸಿಡರ್ ಎ ಜಂಕ್ಷನ್ ಓ. ಲೆಟ್ I1, I2, I3, I4, I5, I6 are the currents. I1 and I3 are entering towards the node, and I2, I4, I5, I6 are leaving from the node. ಸೈನ್ ಕನ್ವೆನ್ಷನ್ ಅಂತ ಬರುತ್ತೆ. ಏನು ಬರುತ್ತೆ? ಸೈನ್ ಕನ್ವೆನ್ಷನ್. ನೋಡಿ, ಒಂದು ಸಣ್ಣದಾಗಿ ಯಾರೋ ನಿಮಗೆ 100 ರೂಪೀಸ್ ಕೊಡ್ತಾರೆ. 100 ರೂಪೀಸ್ ನಾವೇನು ಮಾಡ್ತೀವಿ? 100 ರೂಪೀಸನ್ನ ಇಸ್ಕೊಂಡು ನಮ್ಮ ಪರ್ಸಲ್ಲಿ ಇಟ್ಕೊತೀವಿ. ಅಂದರೆ ದುಡ್ಡು ಏನಾಯಿತು? ಎಂಟ್ರಿಂಗ್ ಆಯಿತು. ಎಂಟ್ರಿಂಗ್ ಅಂದರೆ ಆ್ಯಡ್ ಆಯಿತು. ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ಬಿಟ್ಟು ಒಂದು ದೋಸೆ ತಿಂತೀವಿ, ಒಂದು ಟೀ ಕುಡಿತೀವಿ. 100 ರೂಪೀಸ್ ಹೇಳ್ದ, 100 ರೂಪೀಸ್ ಕೊಟ್ಟರು. ಏನಾಯ್ತದು? ಆಚೆ ಹೋಯ್ತು. ಅಂದರೆ ಹೊರಗಡೆ ಹೋದರೆ ಖರ್ಚಾದಂಗೆ, ಒಳಗಡೆ ಬಂದರೆ ಆ್ಯಡ್ ಆದಂಗೆ. ಅದಕ್ಕೆ ನಾವೇನು ಮಾಡ್ತೀವಿ? ಎನಿ ಕರೆಂಟ್ ಎಂಟರಿಂಗ್ ಟುವರ್ಡ್ಸ್ ದ ನೋಡ್ ಈಸ್ ಟೇಕನ್ ಪಾಸಿಟಿವ್. ಯಾವುದೇ ಕರೆಂಟು ನೋಡ್ ಕಡೆಗೆ ಬಂದರೆ ಪಾಸಿಟಿವ್, ಟುವರ್ಡ್ಸ್ ಪಾಸಿಟಿವ್. ಎನಿ ಕರೆಂಟ್ ಲಿವಿಂಗ್ ಫ್ರಮ್ ದ ನೋಡ್ ಈಸ್ ಟೇಕನ್ ನೆಗೆಟಿವ್. ಓಕೆ, ನಾವು ಅಪ್ಲೈ ದ ನೋಡ್ ರೂಲ್ ಆಫ್ ಜಂಕ್ಷನ್ ರೂಲ್. ಸೊ ನೋಡಿ, ಇದರಲ್ಲಿ ಅಪ್ಲೈ ಮಾಡ್ತೀನಿ. ಆಲ್ಜಿಬ್ರಿಕ್ ಸಮ್ I1 ಕರೆಂಟ್. I1 ಏನು ತೊಗೋಬೇಕು? ಪ್ಲಸ್. ಯಾಕೆ? ಎಂಟರ್ ಆಗ್ತಾಯಿದೆ. I2 ಆಲ್ಜಿಬ್ರಿಕ್ ಸಮ್ ಆ್ಯಡ್ ಮಾಡ್ತೀನಿ. I2 ಹೊರಗಡೆ ಹೋಗ್ತಾರೋದ್ರಿಂದ ನೆಗೆಟಿವ್ ಸೈನ್, ಮೈನಸ್ I2. ಪ್ಲಸ್ I3 ಎಂಟರಿಂಗ್ ಆಗ್ತಾಯಿದೆ ಸರ್, ಪ್ಲಸ್ಸು. ಸೊ ಲೀವಿಂಗು ಮೈನಸ್ I4. ಇದು ಲೀವಿಂಗು ಮೈನಸ್ I5. ಇದು ಲೀವಿಂಗು ಮೈನಸ್ I6 ಈಸ್ ಈಕ್ವಲ್ ಟು 0. ಸಿಂಪ್ಲಿಫಿಕೇಷನ್ ಮಾಡಿ. I1 ಪ್ಲಸ್ ಇಂಟು ಮೈನಸ್ I2 ಪ್ಲಸ್ I3 ಮೈನಸ್ I4 ಮೈನಸ್ I5 ಮೈನಸ್ I6 ಈಸ್ ಈಕ್ವಲ್ ಟು 0. I1 ಪ್ಲಸ್ I3 ಇಲ್ಲೇ ಹೇಳ್ಕೊತೀನಿ. ಮೈನಸ್ ಇರೋದ ಕಡೆ ಅವರ ಪ್ಲಸ್, ಮೈನಸ್ ಇರೋದ ಕಡೆ ಅವರ ಪ್ಲಸ್. ಸಿಮಿಲರ್ ಅಂದರೆ I2 ಪ್ಲಸ್ I4 ಪ್ಲಸ್ I5 ಪ್ಲಸ್ I6. Listen here students, this is sum of the entering current. Sum of the entering current is equal to the sum of the leaving current. That is the definition. In any node or junction, sum of the entering current is always equal to sum of the leaving current. This is the explanation of this one. Kirchhoff's laws. So ಇನ್ನೊಂದು ಮಾರ್ಕ್ಸಿಗೆ ಒಂದು ಪಾಯಿಂಟ್ ಕೇಳ್ತಾನೆ. On which principle used in Kirchhoff node rule or junction rule? ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳ್ತಾನೆ.
ವಿಚ್ ಪ್ರಿನ್ಸಿಪಲ್ ವರ್ಕಿಂಗ್ ಆನ್ ನೋಡ್ ಆಫ್ ಜಂಕ್ಷನ್ ರೂಲ್? ಇಟ್ ವರ್ಕಿಂಗ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಏನು? ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ದಿಸ್ ಈಸ್ ದ ಟಾಪಿಕ್. ಸ್ಟೇಟ್ಮೆಂಟು, ಎಕ್ಸ್ಪ್ಲನೇಷನ್ನು ಇಷ್ಟು ಹೇಳಿದ್ರೆ ಮುಗಿತು. ರಿಮೈನಿಂಗ್ ಥಿಂಕ್ ಲಾಸ್ಟ್ ಅಪ್ ಉಳ್ಕೊಂಡಿರೋದು ಕಿರ್ಚಾಫ್ ಸೆಕೆಂಡ್ ಲಾ. ಏನು? ಕಿರ್ಚಾಫ್ಸ್ ಸೆಕೆಂಡ್ ಲಾ. ಅಥವಾ ವೋಲ್ಟೇಜ್ ಲಾ ಅಂತ ಕರೀತಾರೆ. ವೋಲ್ಟೇಜ್ ಲಾ, ಕಿರ್ಚಾಫ್ ಸೆಕೆಂಡ್ ಲಾ ಅಥವಾ ವೋಲ್ಟೇಜ್ ಲಾ ಅಂತ ಕರೀತಾರೆ. ಇದು ಅಷ್ಟೇ. ಇದಕ್ಕೆ ಹೆಸರೇನಪ್ಪ ಕರೀತಾರೆ ಅಂದರೆ ಎನ್ ಸಿ ಆರ್ ಟೆಕ್ಸ್ಟ್ ಬುಕ್ಕಲ್ಲಿ, ಸೊ ಕಿರ್ಚಾಫ್ಸ್ ಮೆಶ್ ರೂಲ್ ಅಥವಾ ಲೂಪ್ ರೂಲ್ ಅಂತ ಕರೀತಾರೆ. ಮೆಶ್ ರೂಲ್ ಅಥವಾ ಮೆಶ್ ಆರ್ ಲೂಪ್ ರೂಲ್. ಸರ್ ಇದ್ರ ಸ್ಟೇಟ್ಮೆಂಟ್ ಏನಾಗುತ್ತೆ? ಆಲ್ಜಿಬ್ರಿಕ್ ಸಮ್ ಆಫ್ ದಿ ಇ ಎಮ್ ಎಫ್ ಆಫ್ ಎ ಸೆಲ್, ಆಲ್ಜಿಬ್ರಿಕ್ ಸಮ್ ಆಫ್ ದಿ ಇ ಎಮ್ ಎಫ್ ಆಫ್ ಎ ಸೆಲ್ ಆ್ಯಂಡ್ ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಎ ಕ್ಲೋಸ್ಡ್ ಲೂಪ್ ಆರ್ ಮೆಶ್ ಇಸ್ ಈಕ್ವಲ್ ಟು 0. ಅಂದರೆ ಯಾವುದೇ ಒಂದು ಲೂಪ್ನಲ್ಲಿ ಎಷ್ಟು ಸೆಲ್ ಬರ್ತಾವೋ ಆ ಎಲ್ಲ ಸೆಲ್ಲನ್ನ ಇ ಎಮ್ ಎಫ್ನ ಆ್ಯಡ್ ಮಾಡ್ತೀವಿ, ಆಲ್ಜಿಬ್ರಿಕ್ ಸಮ್ ಮಾಡ್ತೀವಿ. ಮತ್ತು ಎಷ್ಟು ಪೊಟೆನ್ಷಿಯಲ್ ಬರುತ್ತೆ, ಪೊಟೆನ್ಷಿಯಲ್ ಅಂದರೆ I × R, V = I R, ಅಷ್ಟು ಪೊಟೆನ್ಷಿಯಲನ್ನು ಆ ಕಾಂಪೊನೆಂಟ್ನ ಆ್ಯಡ್ ಮಾಡ್ತೀವಿ. ಅಷ್ಟು ಆ್ಯಡ್ ಮಾಡಿದ್ರೆ 0 ಈಕ್ವಲ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮೆಶ್ ರೂಲ್ ಅಥವಾ ಲೂಪ್ ರೂಲ್. ಎರಡು ಇಂಪಾರ್ಟೆಂಟು. 2 ಮಾರ್ಕ್ಸ್ ಕ್ವಶನ್ನು, 1 ಮಾರ್ಕ್ಸ್ ಕ್ವಶನ್ನು ತುಂಬ ಸಲ ಕೇಳಿದ್ದಾರೆ. ಆಲ್ಜಿಬ್ರಿಕ್ ಸಮ್ ಆಫ್ ದಿ ಇ ಎಮ್ ಎಫ್ ಆಫ್ ಎ ಸೆಲ್ ಆ್ಯಂಡ್ ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಎನಿ ಕ್ಲೋಸ್ಡ್ ಲೂಪ್ ಆರ್ ಮೆಶ್ is always equal to 0. This is called ಕಿರ್ಚಾಫ್ಸ್ ಸೆಕೆಂಡ್ ಲಾ. ಅಥವಾ ಸರಿ ಸರ್, ಕಿರ್ಚಾಫ್ ಸೆಕೆಂಡ್ ಲಾನ ಅಪ್ಲೈ ಮಾಡಬೇಕು. ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸೈನ್ ಕನ್ವೆನ್ಷನ್ ತೊಗೋತೀವಿ. ಅಪ್ಲೈ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಈಗ ಸುಮ್ಮನೆ ಹೇಳ್ತೀನಿ ಸೈನ್ ಕನ್ವೆನ್ಷನ್. ಸರ್ ಇದು ಸೆಲ್, ನಾನು ಇಲ್ಲಿಂದ ಇಲ್ಲಿಗೆ ಇದು ಪ್ಲಸ್ಸು ಇದು ಮೈನಸ್, ಪ್ಲಸ್ ಮೈನಸ್. ಇಲ್ಲಿಂದ ಇಲ್ಲಿಗೆ ಹೋದರೆ ಪೊಟೆನ್ಷಿಯಲ್ ಡಿಕ್ರೀಸ್ ಆಯಿತು. ಪೊಟೆನ್ಷಿಯಲ್ ಏನಾಯಿತು? ಡಿಕ್ರೀಸ್ ಆಯಿತು. ಅಂದರೆ ಪ್ಲಸ್ಸಿಂದ ಮೈನಸ್ ಹೋದರೆ ಪೊಟೆನ್ಷಿಯಲ್ ಡಿಕ್ರೀಸ್. ಆವಾಗ ಇ ಎಮ್ ಎಫ್ನ ಇಸ್ ಟೇಕನ್ ನೆಗೆಟಿವ್. ಅಥವಾ ನೋಡಿ, ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾಯಿದ್ದೀನಿ, ಈಗ ನೆಗೆಟಿವಿಂದ ಪಾಸಿಟಿವ್ ಮೂವ್ ಆಗ್ತಾಯಿದ್ದೀನಿ. ಪೊಟೆನ್ಷಿಯಲ್ ಏನಾಯಿತು? ಜಾಸ್ತಿ ಆಯಿತು. ಆವಾಗ ಇ ಎಮ್ ಎಫ್ನ ಪಾಸಿಟಿವ್ ತೊಗೋತೀವಿ. ಇಫ್ ಡಿಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್, ಇ ಎಮ್ ಎಫ್ ಇಸ್ ಟೇಕನ್ ನೆಗೆಟಿವ್. ಇನ್ಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್, ಇ ಎಮ್ ಎಫ್ ಇಸ್ ಟೇಕನ್ ಎಸ್ ಪಾಸಿಟಿವ್. ಸಿಮಿಲರ್ಲಿ ಪೊಟೆನ್ಷಿಯಲ್ ಅಥವಾ I × R ಅಂದರೂ ಅದನ್ನೇ ಪೊಟೆನ್ಷಿಯಲ್ ಅಂದರೆ. ಸೊ ಡೈರೆಕ್ಷನ್ ಆಫ್ ದಿ ಕರೆಂಟು ಮತ್ತು ಡೈರೆಕ್ಷನ್ ಆಫ್ ದಿ ಕನ್ವೆನ್ಷನಲ್ ಕರೆಂಟ್, ಡೈರೆಕ್ಷನ್ ಆಫ್ ದಿ ಕರೆಂಟ್ ಆ್ಯಂಡ್ ಕನ್ವೆನ್ಷನಲ್ ಕರೆಂಟ್ ಆರ್ ಸೇಮ್ ಡೈರೆಕ್ಷನ್ ಇಸ್ ಟೇಕನ್ ಆಸ್ ಪಾಸಿಟಿವ್. ಸೊ ಡೈರೆಕ್ಷನ್ ಆಫ್ ದಿ ಕರೆಂಟು, ಕನ್ವೆನ್ಷನಲ್ ಕರೆಂಟು ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಈ ಟೇಕನ್ ಆಸ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್. ಇದನ್ನೇಂತ ಡೋಂಟ್ ಬಾದರ್ ಅಬೌಟ್. ಇದನ್ನು ಅಪ್ಲೈ ಮಾಡೋದು ಅಷ್ಟೇ. ಅಪ್ಲೈ ಮಾಡೋದು ಅರ್ಥ ಆಗುತ್ತೆ. ಇದನ್ನು ತಲೆಯಲ್ಲಿ ಹಾಕೊಳ್ಳಿ. ಡಿಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್, ಇ ಎಮ್ ಎಫ್ ಈಸ್ ನೆಗೆಟಿವ್. ಇನ್ಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್, ಇ ಎಮ್ ಎಫ್ ಈಸ್ ಟೇಕನ್ ಪಾಸಿಟಿವ್. ದ ಡೈರೆಕ್ಷನ್ ಆಫ್ ದಿ ಕರೆಂಟ್ಸ್ ಆರ್ ಸೇಮ್, is taken positive. Direction of the currents are opposite, taken negative. You can apply. How to apply? Okay, I will show.
ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅಪ್ಲೈ ಕಿರ್ಚಾಫ್ ಮೆಶ್ ರೂಲ್ ಅಥವಾ ಲೂಪ್ ರೂಲ್ ಫಾರ್ ಲೂಪ್ ಎ ಬಿ ಸಿ ಡಿ ಇ ಎ. ಇಷ್ಟಕ್ಕೂ ಕಿರ್ಚಾಫ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಅದರಲ್ಲಿ 2 ಪಾರ್ಟ್ ಮಾಡ್ಕೋತೀರಿ. ಒಂದು, ಅಪ್ಲೈ ದ ಕಿರ್ಚಾಫ್ ರೂಲ್ ಎ ಬಿ ಡಿ ಇ ಎ, ಎ ಬಿ ಡಿ ಇ ಎ, ಇದಕ್ಕೆ ಕಿರ್ಚಾಫ್ ಲೂಪ್ ರೂಲ್ನ ಅಪ್ಲೈ ಮಾಡ್ತೀನಿ. ವಾಟ್ ಈಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ದಿ ಇ ಎಮ್ ಎಫ್. ಸೊ ಈ ಲೂಪಲ್ಲಿ ಬನ್ನಿ ಒಂದ್ಸರಿ. ಈ ಥರ ಎಷ್ಟು ಇ ಎಮ್ ಎಫ್ ಇದೆ? ಒಂದೇ ಒಂದಿರೋದು ಇ ಎಮ್ ಎಫ್. ಓಕೆನಾ? ಈ ಒಂದು ಇ ಎಮ್ ಎಫ್ ಏನಾಗಿದೆ ನೋಡಿ, ನಾನು ಇಲ್ಲಿಂದ ಬಂದರೆ ಎ ಇಂದ ಬಂದು ಬಿಗೆ ಬಂದು, ಬಿ ಇಂದ ಡಿಗೆ ಬಂದು ಇಲ್ಲಿ ಹೋಗ್ಬೇಕಾರೆ, ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಪೊಟೆನ್ಷಿಯಲ್ ಜಾಸ್ತಿ ಆಯಿತಾ ಕಮ್ಮಿ ಆಯಿತು? ಇನ್ಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್ ಇಸ್ ಟೇಕನ್ ಪಾಸಿಟಿವ್. E1 algebraic sum of the EMF ಆಯಿತಾ is equal to the algebraic sum of the EMF, algebraic sum of the change in potential. change in potential ಅಂದರೆ ಇಲ್ಲಿಂದ ಪೊಟೆನ್ಷಿಯಲ್ ಅಂದರೆ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಇಲ್ಲಿಂದ ಬರ್ತೀನಿ, ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಎರಡಿದೆ, I1 R1. ನಾವು ಕರೆಂಟ್ ಡೈರೆಕ್ಷನ್ ಹಿಂಗೆ ಹೋಗ್ತಾ ಇದೆ, ನಾವು ಮೂವ್ ಆಗ್ತಾ ಇರೋದು ಎ ಇಂದ ಬಿಗೆ, 2 ಡೈರೆಕ್ಷನ್ ಏನಾಯಿತು? ಸೇಮ್ ಆಯಿತು. ಅಲ್ಲಿ I1 R1 ಅಂತ ಹೋಗಬೇಕು, ಪಾಸಿಟಿವ್. I1 ಇಂಟು R1, ದಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್. ಸಿಮಿಲರ್ಲಿ ವಿ ಮೂವ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್, I3 ಇಂಟು R3, I3 ಇಂಟು R3. ನಮ್ಮ ಡೈರೆಕ್ಷನ್ ನಾವು ಹೋಗ್ತಿರೋದು ಬಿ ಇಂದ ಡಿಗೆ, ಕರೆಂಟ್ ಡೈರೆಕ್ಷನ್ ಹೋಗ್ತಿರೋದು ಬಿ ಇಂದ ಡಿಗೆ, ಸೇಮ್ ಡೈರೆಕ್ಷನು ಪ್ಲಸ್ ಸೈಡ್. ಇನ್ ಕೇಸ್ ಸರ್ I3 ಕರೆಂಟ್ ಈ ಥರ ಮೂವ್ ಆಗ್ತಾ ಇದ್ದರೆ, ನಾವು ಈ ಥರ ಬರ್ತಾಯಿದ್ರೆ, ವಿ ಟೇಕ್ ಅ ನೆಗೆಟಿವ್ ಸೈನ್. ಕರೆಂಟ್ ಡೈರೆಕ್ಷನ್ನು ನಾವು ಡೈರೆಕ್ಷನ್ನು ಎರಡೂ ಸೇಮ್ ಇದ್ದರೆ ಪಾಸಿಟಿವ್, ಎರಡೂ ಆಪೋಸಿಟ್ ಇದ್ದರೆ ನೆಗೆಟಿವ್. ದಿಸ್ ಈಸ್ ದ ಅಪ್ಲೈ ಕಿರ್ಚಾಫ್ ಮೆಶ್ ರೂಲ್ ಅಥವಾ ಲೂಪ್ ರೂಲ್. ಸಿಮಿಲರ್ಲಿ ವಿ ಕ್ಯಾನ್ ಅಪ್ಲೈ ದ ಮೆಶ್ ರೂಲ್ ಅಥವಾ ಲೂಪ್ ರೂಲ್ ಬಿ ಸಿ ಡಿ ಬಿ. ಇಲ್ಲೇ ಬರ್ಬಿಡ್ತೀನಿ, ಬಿ ಸಿ ಡಿ ಬಿ. ಸರಿ, ಲಿಸನ್ ಹಿಯರ್. ಫಸ್ಟು ಇ ಎಮ್ ಎಫ್ ಬಿಡೋಣ. ಇಲ್ಲಿಂದ ಬಂದೆ ಬೇಸಿ, ಇಲ್ಲಿಂದ ಇಲ್ಲಿ ಬಂದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. ಪೊಟೆನ್ಷಿಯಲ್ ಏನಾಯಿತು? ಡಿಕ್ರೀಸ್ ಆಯಿತು. ಇ ಎಮ್ ಎಫ್ ಇಸ್ ಟೇಕನ್ ನೆಗೆಟಿವ್, -E2 ಬಿಕಾಸ್ ಡಿಕ್ರೀಸಿಂಗ್ ಇನ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಇಲ್ಲಿಂದ ಬಂದು ಕರೆಂಟ್ ಇಂಟು ರೆಸಿಸ್ಟೆನ್ಸ್, I2 ಇಂಟು R2. ಡೈರೆಕ್ಷನ್ ಏನಾಯಿತು? ಸೇಮ್ ಆಯಿತು, I2 R2. ನೆಕ್ಸ್ಟು ಇಲ್ಲಿ ಡೈರೆಕ್ಷನ್ ಏನಾಯಿತು? ಆಪೋಸಿಟ್ ಆಯಿತು. ನೋಡಿ, ನಾವು ಈ ಡೈರೆಕ್ಷನ್ ಬರ್ತಾಯಿದ್ದೀವಿ, ಇದು ಈ ಡೈರೆಕ್ಷನ್ ಬರುತ್ತೆ, I3 R3. ಕರೆಂಟ್ ಡೈರೆಕ್ಷನ್ ನೆಗೆಟಿವ್ ಸೈನ್. ಇಷ್ಟು ಅಪ್ಲೈ ಮಾಡ್ಕೊಳ್ಳಿ. ಇ ಎಮ್ ಎಫ್ ಯಾವಾಗ ನೆಗೆಟಿವ್ ಪಾಸಿಟಿವ್, I ಇಂಟು R ಯಾವಾಗ ನೆಗೆಟಿವ್ ಪಾಸಿಟಿವ್. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಯಾವುದ್ಯಾವುದು? ಕಿರ್ಚಾಫ್ಸ್ ಲೂಪ್ ರೂಲ್, ನೋಡ್ ರೂಲ್, ಜಂಕ್ಷನ್ ರೂಲ್, ಮತ್ತು ಕಿರ್ಚಾಫ್ ಮೆಶ್ ರೂಲ್ ಅಥವಾ ಲೂಪ್ ರೂಲು. 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ.